ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ನಾವಂತೂ ನಿಮಗೆ ಆನ್ಲೈನು ಆಫ್ಲೈನು ಕ್ಲಾಸ್ ಮಾಡ್ತಾ ಮಾಡ್ತಾ ವಿಡಿಯೋಗಳನ್ನು ನಿಮ್ಗೆ ನೀಡ್ತಾ ಇದ್ದೀವಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಗಮನಿಸ್ತಾ ಇದ್ರೆ ಇದೆಲ್ಲ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಇವತ್ತಿನ ವಿಷಯ ಜೀವನವನ್ನು ಮಾವಿನಂತೆ ಮಧುರವಾಗಿ, ಹೂವಿನಂತೆ ಹಗುರವಾಗಿ, ಗೋವಿನಂತೆ ಸಾಧುವಾಗಿ ಬಾಳಬೇಕು ಅಂತ DVG ಹೇಳಿರುವ ಒಂದು ಹೇಳಿಕೆ ಸಿಕ್ಕಿತ್ತು. ನಾನು ನನ್ನ ಜೊತೆಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಸೇರ್ಕೊಂಡು ಈ ವಿಷಯ ಮಾತಾಡೋಣ ಅಂತ ನಾನು ಈ ವಿಡಿಯೋನಲ್ಲಿ ಜೊತೆಗೆ ಈ ವಿಷಯ ಹೇಗೆ ಅನ್ನಿಸ್ತು ಅನ್ನೋದನ್ನ ನೀವುಗಳು ಕೂಡ ನಮಗೆ ತಿಳಿಸ್ಬೇಕು ಅಂತ ನಾನು ಕೋರ್ತಾ ಇದ್ದೇನೆ. ಜೀವನ ಪಾವನ ಮಾಡ್ಕೋಬೇಕು. ಮಾವಿನಂತೆ ಮಧುರವಾಗಿ, ಇವೆಲ್ಲ DVG ಅವರ ಬಳಕೆ, ವಿಶೇಷಣ ಅಂತ ಕರಿತೇವೆ, ಅಡ್ಜೆಕ್ಟಿವ್ಸ್ ಅಂತ. ಅಂದ್ರೆ ಹೇಗಿರ್ಬೇಕು ಅರ್ಥ ಮಾಡಿಸ್ಬೇಕಲ್ಲ ಜನಕ್ಕೆ. ಮಾವಿನಂತೆ ಮಧುರವಾಗಿರ್ಬೇಕು, ಹೂವಿನಂತೆ ಹಗುರವಾಗಿರ್ಬೇಕು. ಹೂವು ನಿಮಗೆ ಗೊತ್ತದು ಲೈಟ್ ವೆಯ್ಟ್ ಅಂತ. ಓಕೆ, ಸೊ ಲೈಫಲ್ಲಿ ಸುಮಾರು ಜನ ದೊಡ್ಡದಾಗಿ ಕಲ್ಲಿನ ಮೂಟೆ ಹೊತ್ಕೊಂಡಂಗಿರ್ತಾರಲ್ಲ, ಇರಬೇಡ್ರಿ. ಹೂವಿನಂತೆ ಹಗುರವಾಗಿ ಜೀವನವನ್ನ ಟೇಕ್ ಇಟ್ ಈಸಿ ಪಾಲಿಸಿ, ಲೈಟಾಗಿ ತಗೊಳ್ಳಿ. ಗೋವಿನಂತೆ ಸಾಧುವಾಗಿ ಬಾಳಬೇಕು. ಗೋವು ಅದು ಸಾಧು ಪ್ರಾಣಿ ಅಂತೀವಿ, ಗೊತ್ತಿದೆ ನಿಮಗೆ ಅಲ್ವಾ? ಗೋವನ್ನ ಪೂಜಿಸ್ತೀವಿ. ಹಾಗಾದ್ರೆ ನಾವೊಂದು ರೀತಿ ತಾಳ್ಮೆಯಿಂದ ತಗ್ಗಿ ಬಗ್ಗಿ ನಡೀತಾ ಸಾಫ್ಟ್ ಆಗಿರ್ಬೇಕು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ DVG ಅಂತ ನನಗೆ ಅನ್ನಿಸ್ತಾ ಇದೆ. ಮೊದಲನೇದಾಗಿ ನಾನು ಗೀತಾ ಅವ್ರನ್ನ ಮಾತಾಡಿಸ್ಬಿಡ್ತಾನೆ, ಅವ್ರೇನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ಗೀತಾ, ನಮಸ್ಕಾರ. ಸರ್ ನಮಸ್ತೆ. ಇವತ್ತಿನ ಟಾಪಿಕ್ ಜೀವನವನ್ನು ಮಾವಿನಂತೆ ಮಧುರವಾಗಿ, ಹೂವಿನಂತೆ ಹಗುರವಾಗಿ, ಗೋವಿನಂತೆ ಸಾಧುವಾಗಿ ಬಾಳ್ಬೇಕು. ಇದನ್ನ DVG ಅವರು ಯಾವ ರೀತಿ ಅರ್ಥ ಮಾಡ್ಕೊಂಡು ಹೇಳಿದ್ದಾರೆ. ಮೊದ್ಲೇ ಅವರು ಸಾಹಿತಿಗಳು, ಕವಿಗಳು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಮಾವು ಅದು ಚಿಕ್ಕದಾಗಿದ್ದಾಗ ಅದು ಕಹಿ ಇರುತ್ತೆ, ಸ್ವಲ್ಪ ಕಾಯಾದಾಗ ಅದು ಹುಳಿ ಇರುತ್ತೆ, ಹಾಗೆ ಹಣ್ಣಾದಾಗ ತುಂಬಾ ಸಿಹಿ ಕೊಡುತ್ತೆ. ಹಾಗಾಗಿ ಅದು ಆ ರೀತಿ ನಾವು ಬದುಕ್ಬೇಕು, ಸಿಹಿಯಾಗಿ ನಮ್ಮ ಜೀವನವನ್ನ ಬದುಕ್ಬೇಕು ಅಂತ ಹೇಳಿದರೆ. ಹಾಗೆ ಆ ಎಲೆನೂ ಅಷ್ಟೇ, ನಾವು ಒಂದು ಶುಭ ಸಮಾರಂಭಗಳಿಗೆ ಉಪಯೋಗ ಮಾಡ್ತೀವಿ ಆ ಎಲೆಗಳನ್ನ. ಹಾಗೆ ಒಂದು ಅಮೂಲ್ಯವಾದ ಔಷಧಿಯ ಗುಣನೂ ಸಹ ಇದೆ ಆ ಎಲೆಯಲ್ಲಿ. ಒಂದು ಮಧುಮೇಹ ನಿಯಂತ್ರಣ ಆಗಿರ್ಬೋದು, ಅಥವಾ ಒಂದು ಉಸಿರಾಟದ ತೊಂದರೆ ಆಗಿರ್ಬೋದು, ಈ ರೀತಿಯ ಹಲವಾರು ಆರೋಗ್ಯಕ್ಕೆ ಸಹ ಆ ಎಲೆನೂ ಸಹ ಒಂದು ಉಪಯೋಗ ಆಗುತ್ತೆ. ಇದರಲ್ಲಿ ವಿಟಮಿನ್ A, B, C 3 ಸಹ ಇದೆ ಎಲೆಯಲ್ಲಿ. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ, ಬರೀ ಮಾವು ಮಾತ್ರ ಉಪಯೋಗ ಮಾಡ್ತಾರೆ. ಆದ್ರೆ ಎಲೆನೂ ಉಪಯೋಗಕ್ಕೆ ಬರುತ್ತೆ ಅಂತ ಕವಿಗಳಿಗೆ, ಸಾಹಿತಿಗಳಿಗೆ ಅನ್ಸಿರ್ಬೋದು. ಅದಕ್ಕೆ ನಮ್ಮ ಜೀವನವನ್ನ ಮಾವಿನಂತೆ ಬಾಳ್ಬೇಕು ಅಂತ ಕೂಡ ಹೇಳಿದ್ದಾರೆ ಅನ್ಕೊಂತೀನಿ. ಹಾಗೆ ಹೂವಿನಂತೆ ಹಗುರವಾಗಿ, ಎಷ್ಟೋ ಜನ ಒಂದು ಸಣ್ಣ ಸಣ್ಣ ಕಷ್ಟಗಳನ್ನು ಸಹ ಅಯ್ಯೋ ನನ್ಗೆ ಆಗಲ್ಲಪ್ಪ, ಇದು ನನ್ ಕೈಲಿ ಆಗುತ್ತಾ ಅಂತ ಯೋಚನೆ ಮಾಡಿ ಚಿಂತೆ ಮಾಡ್ಕೊಂಡೇ ಇರ್ತಾರೆ. ಹಾಗಾಗಿ ಏನೇ ಒಂದು ಕಷ್ಟ ಬಂದ್ರು ಅದನ್ನ ಅಯ್ಯೋ ಇಷ್ಟೇನಾ ಅಂತ ಅದನ್ನ ಹೂವಿನಂತೆ ಹಗುರವಾಗಿ ತಗೊಂಡು ಅದನ್ನ ಮುಂದೆ ಸಾಗದಾಗ ಅದು ಹೂವಿನಷ್ಟೇ ಹಗುರವಾಗಿರುತ್ತೆ ಅಂತ ಹೇಳಿರ್ತಾರೆ. ಹಾಗೆ ಗೋವಿನಂತೆ ಸಾಧುವಾಗಿ, ಗೋವು ಮೊದ್ಲೇ ನಾವು ಗೋವು ಅಂದ್ರೆ 33 ಕೋಟಿ ದೇವ್ರು ಇರುವಂತಹದ್ದು. ನಾವು ಒಂದು ಶುಭ ಸಮಾರಂಭಗಳಿಗೆ ಒಳಗಡೆ ಕರ್ಕೊಂಬರೋದು. ಕಾಮಧೇನು ಅಂತ ಹೆಸರಿದೆ. ಕಾಮಧೇನು ಅಂತಂದ್ರೆ ಬೇಡಿದನ್ನೆಲ್ಲ ವರವನ್ನು ಕೊಡುವಂತದ್ದು. ಹಾಗಾಗಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ನಾವು ಯಾರಿಗೇ ಆಗ್ಲಿ ಒಂದು ಸಹಾಯ ಗುಣ ಇರ್ಬೇಕು, ಒಂದು ಬೇಡಿದ್ದನ್ನ ನಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡ್ಬೇಕು ಒಂದು ಅನ್ನೋ ರೀತಿಲಿ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಸರ್. ಬಹುಶಃ ಇದು DVG ಅವ್ರು ಮಾತ್ರ ಒಂದು ಒಳ್ದಿದೆ ಅಂತ ಅನ್ಸುತ್ತೆ. ಇವತ್ತಿನ ಈ ಕ್ಲಾಸ್ ನಲ್ಲಿ ಈ ತರ ಟಾಪಿಕ್ ಕೊಟ್ಟಿದ್ದು ತುಂಬಾ ಸಂತೋಷ ಆಯ್ತು ಸರ್. ಧನ್ಯವಾದಗಳು. ಓಕೆ ಗೀತಾ, ವೆರಿ ಗುಡ್. ಈಗ ನಮ್ ಜೊತೆ ಸಂತೋಷ್ ಇದ್ದಾರೆ ಅರಕಲಗೂಡ್ನಿಂದ. ಏನ್ ಹೇಳ್ತಾರೆ ಸಂತೋಷ್? ನಮಸ್ಕಾರ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಸರ್. ಜೀವನವನ್ನು ಹೂವಿನಂತೆ ಮಧುರವಾಗಿಡ್ಬೇಕು ಅಂದ್ರೆ ಹೂವು ಅರಳುತ್ತಲ್ಲ, ಆ ತರ ಜೀವನ ಖುಷಿಯಾಗಿ ಹ್ಯಾಪಿಯಾಗಿ ಕಳಿಬೇಕು ಅನ್ನೋದೇ ಜೀವನವನ್ನ ಹೂವಿನಂತೆ ಮಧುರವಾಗಿಡಿ. ಗೋವಿನಂತೆ ಹಗುರವಾಗಿ, ಗೋವು ಅಂದ್ರೆ ಸರ್ ತುಂಬಾ ಹಗುರವಾದ ಪ್ರಾಣಿ. ಗೋವು ಸಾಧು ಪ್ರಾಣಿ. ಆತರ ಸಾಧುವಾಗಿ ಜೀವನವನ್ನು ಮಾಡ್ಬೇಕು, ಅಷ್ಟು ಹೇಳ್ತೀನಿ ಸರ್. ಓಕೆ, ನಮ್ಮ ಜೊತೆ ತುಮಕೂರಿನ ಸಂಹಿತಾ ಕೂಡ ಇದ್ದಾರೆ. ಸಂಹಿತಾ ಏನ್ ಹೇಳ್ತಾರೆ ಕೇಳೋಣ. ಎಸ್, ಓವರ್ ಟು ಸಂಹಿತಾ. ನಮಸ್ತೆ ಸರ್. ನೀವತ್ತು ಕೊಟ್ಟಿರೋ ಟಾಪಿಕ್ ತುಂಬಾ ಚೆನ್ನಾಗಿದೆ. ಜೀವನವನ್ನು ಮಾವಿನಂತೆ ಮಧುರವಾಗಿ, ಹೂವಿನಂತೆ ಹಗುರವಾಗಿ,
ಗೋವಿನಂತೆ ಸಾಧುವಾಗಿ ಬಾಳಬೇಕು, DVG ಅವ್ರು ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್. ಜೀವನವನ್ನ ಮಾವಿಗೆ ಯಾಕೆ ಹೋಲಿಸಿದ್ದಾರೆ? ಹಣ್ಣುಗಳ ರಾಜ ಮಾವು. ಈಗ ಮಾವಿನ ಕಾಲ ಕೂಡ, ಮಾವಿನ ಹಣ್ಣನ್ನ ತಿಂತಾ ಇರ್ತೀವಿ, ಕಡೆಗೆ ಉಳಿಯೋದು ಓಟೆ. ಆದ್ರೆ ಆ ಓಟೆನೂ ನಾವು ಬಿಡೋದಿಲ್ಲ, ಅದನ್ನ ಎಷ್ಟು ಚೀಪ್ತಾನೆ ಇರ್ತೀವಿ, ಚೀಪಿದ್ರು ಕೂಡ ನಮ್ಗೆ ಆ ಸಮಾಧಾನ ಇಲ್ಲ. ಅಂದ್ರೆ ಅದ್ರದ್ದು ರಸ ಇರ್ತದೆ. ಅಂದ್ರೆ ಜೀವನ ಬೇಡಪ್ಪ ಅನ್ನೋ ತರ ಮಾಡ್ಕೋಬಾರ್ದು. ಎಷ್ಟು ಜೀವನನ ನಾವು ಎಷ್ಟು ಆನಂದಿಸ್ಬೇಕು ಅಂದ್ರೆ, ಆ ಮಾವಿನ ಓಟೆನ ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಎಷ್ಟು ಆನಂದಿಸ್ತಾ ಇರ್ತೀವೋ ಹಾಗೇನೆ ನಾವು ನಮ್ಮ ಜೀವನವನ್ನ ಕೂಡ ಆನಂದಿಸ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ನಂತರ ಅವ್ರು ಹೇಳ್ತಾರೆ ಹೂವಿನಂತೆ ಹಗುರವಾಗಿರ್ಬೇಕು ಅಂತ. ನನ್ ಜೀವನ ಭಾರ, ನನ್ಗೆ ಬೇಡ, ಏನಿದು ಎಲ್ಲಾ ಜವಾಬ್ದಾರಿ ನನ್ಗೇನಾ, ಈ ತರ ತುಂಬಾ ಥಾಟ್ಸ್ ಬರ್ತದೆ ಜೀವನದಲ್ಲಿ. ಹೌದು, ನಾವು ಬೆಳಿತಾ ಬೆಳಿತಾ ಹೋದ ಹಾಗೆ ನಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಆಗತ್ತೆ. ಮತ್ತೆ ನಾವು ಜವಾಬ್ದಾರಿಗಳನ್ನ ತಗೊಳ್ಬೇಕು, ಅದನ್ನ ಎಂಜಾಯ್ ಮಾಡ್ಬೇಕು. ನಾವ್ ಎಂಜಾಯ್ ಮಾಡ್ದಾಗ ಏನಾಗುತ್ತೆ, ಅದು ನಮ್ಗೆ ಲೈಟ್ ಆಗುತ್ತೆ. ನಾವ್ ಅದನ್ನ ನೆಗೆಟಿವ್ ಆಗಿ ತಗೊಂಡಾಗ ಏನಾಗುತ್ತೆ, ನಮ್ಗೆ ಹೆವಿ ಅನ್ಸುತ್ತೆ. ಅಂದ್ರೆ ನಾವ್ ಏನೋ ಬ್ಯಾಗೇಜಸ್ ಕ್ಯಾರಿ ಮಾಡ್ತಾ ಇದೀವಿ. ಈಗ ಫಾರ್ ಎಕ್ಸಾಂಪಲ್, ನನ್ ಹಸ್ಬೆಂಡ್ ಇದಾರೆ ಅಥವಾ ನನ್ನ ವೈಫ್ ನನ್ ಜೊತೆ ಇದಾರೆ, ಮಕ್ಳಿದಾರೆ, ಅವ್ರು ಬ್ಯಾಗೇಜಸ್ ಅನ್ನೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ಸೊ ನಾವ್ ಅದನ್ನ ಎಂಜಾಯ್ ಮಾಡ್ದಾಗ ಏನಾಗುತ್ತೆ, ಈ ಬ್ಯಾಗೇಜಸ್ ಬದಲು ಲೈಟ್ ಅನ್ಸುತ್ತೆ. ವಿ ಎಂಜಾಯ್ ಎವ್ರಿ ಮೂಮೆಂಟ್ ಆಫ್ ಅವರ್ ಲೈಫ್. ಸೊ ಅದನ್ನ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಅದನ್ನ ಹೇಳ್ತಿದ್ರೆ, ಹೂವು ಯಾರಿಗಿಷ್ಟ ಇಲ್ಲ, ಅದ್ರ ಹಗುರತೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ. ಸೊ ಹಾಗೆ ಹೂವಿನಂತೆ ಹಗುರವಾಗಿರ್ಬೇಕು ಅಂತ ಹೇಳ್ತಾರೆ. ಕಡೆದಾಗ ಅವ್ರು ಹೇಳ್ತಾರೆ ಗೋವಿನಂತೆ ಸಾಧುವಾಗಿರ್ಬೇಕು ಅಂತ. ಅವ್ರು ಬೇರೆ ಯಾವ ಪ್ರಾಣಿನೂ ಹೇಳ್ತಾ ಇಲ್ಲ. ಉದಾಹರಣೆ ನಾಯಿ ತಗೊಳ್ಳೋಣ. ನಾಯಿ ಹತ್ರ ಹೋಗಿ ಸುತ್ತಲೂನು ಒಂದು ಸೌಂಡ್ ಮಾಡುತ್ತೆ, ಬೋಬು ಅಂತ ಬೊಗಳ್ತದೆ. ಸೊ ಯಾರಿಗ್ ತಾನೇ ಇಷ್ಟ ಆಗುತ್ತೆ ಅದು? ಯಾರಿಗಿಷ್ಟ ಆಗೋದಿಲ್ಲ. ಅಂದ್ರೆ ನಾವು ಪುಟ್ಟ ನಾಯಿಗಳನ್ನ ತಗೊಂಡು ಅಥವಾ ನಾವು ಸಾಕೊಂಡಿರೋ ನಾಯಿಗಳನ್ನ ನಾವು ಮುದ್ದು ಮಾಡ್ತೀವಿ, ಅಷ್ಟು ಬಿಟ್ರೆ ಅದ್ ಎಲ್ಲರಿಗೂ ಅಷ್ಟು ಫ್ರೆಂಡ್ಲಿ ಅಂತ ಅನ್ಸೋದಿಲ್ಲ. ಆದ್ರೆ ಹಸು ನೋಡಿ, ಯಾವ ಹಸು ಆಗ್ಲಿ ಹಿಂದೆ ಹೋಗಿ ಮುಂದೆ ಹೋಗಿ ಅದು ತನ್ನ ರಕ್ಷಣೆಗೆ ಅಥವಾ ಕರುವಿನ ರಕ್ಷಣೆಗೆ ನಿಮ್ಮನ್ನ ಹಾಯ್ಲಿಕ್ ಬರ್ಬೋದು. ಅಷ್ಟು ಬಿಟ್ರೆ ಅದು ಸಾಧು ಪ್ರಾಣಿ. ಅದಕ್ಕೆ ಹೇಳುದು ಮುಂದೆ ಹೋದರೆ ಆಯೋದಿಲ್ಲ, ಹಿಂದೆ ಬಂದರೆ ಒದೆಯೋದಿಲ್ಲ ಅಂತ. ಸೊ ಗೋವಿಗೆ ಅದಕ್ಕೆ ಹೋಲಿಸಿದ್ದಾರೆ. ಅಂದ್ರೆ ನಮ್ಮ ಜೀವನದ ಶೈಲಿ ಅಥವಾ ನಮ್ಮ ಜೀವನದಿಂದ ಇನ್ನೊಬ್ರಿಗೆ ತೊಂದ್ರೆ ಆಗ್ದಲೇ ಇರೋ ತರ, ಸಾಧುವಿನ ತರ. ಅಂದ್ರೆ ನಾವು ಎಷ್ಟು ನಮ್ಮ ಒಂದು ಲಿಮಿಟ್ಸ್ ಅಲ್ಲಿ ನಮ್ಮ ಒಂದು ಜೀವನವನ್ನ ಕಟ್ಕೊಳ್ತೀವಿ, ಅದು ಹೇಗಿರ್ಬೇಕು ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ ಕಡೆ ಸ್ಟೇಟ್ಮೆಂಟ್ ಅಲ್ಲಿ. ಗೋವಿನಂತೆ ಮಧುರವಾಗಿ ಬಾಳ್ಬೇಕು ಅಂತ. ಸೊ DVG ಅವರ ಈ ಸ್ಟೇಟ್ಮೆಂಟ್ ತುಂಬಾ ಅದ್ಭುತವಾಗಿದೆ. ಧನ್ಯವಾದ ಸರ್. ಓಕೆ, ಗುಡ್. ಸಂಹಿತಾ, ತುಂಬ ಚೆನ್ನಾಗಿ ಹೇಳಿದ್ರಿ. ನೀವು ಹೇಳಿದಾಗ ನಾನು ಬರೆದಿರೋ ಪುಸ್ತಕ ಅನುಕ್ಷಣ ಅನುಭವಿಸಿ ನೆನಪಾಯಿತು. ಯಾಕೆಂದರೆ ನಾನು ಇದರಲ್ಲಿ ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳಿದ್ದೇನೆ. ಸೆಲೆಬ್ರೇಟ್ ಎವರಿ ಮೂಮೆಂಟ್ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಸಪ್ನಾ ಬುಕ್ಕು sapnaonline.com ಈ ಪುಸ್ತಕ ನಿಮಗೆ ಲಭ್ಯ ಇರುತ್ತೆ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ನಾವು ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್ ಬಗ್ಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ. ನಮ್ಮ ಜಯಪ್ರಕಾಶ್ ನಾಗ್ತಿಯಲ್ಲಿ ಯೂಟ್ಯೂಬ್ ಚಾನಲ್ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಗಮನಿಸಿದರೆ ನಿಮಗೆ ಇದರ ಹೆಚ್ಚಿನ ಮಾಹಿತಿ ಲಭ್ಯ ಆಗ್ತದೆ. 9341259267 ಅಥವಾ 9620303000ಗೆ ಯಾವುದೇ ಮಾಹಿತಿ ಬೇಕಾದರೆ ಸಂಪರ್ಕಿಸಿ ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ನನಗಂತೂ ಕೂಡ ಈ ಪ್ರತಿಯೊಂದು ಹೇಳಿಕೆಗಳಿದೆಯಲ್ಲ, ಉದಾಹರಣೆಗೆ ನಮ್ಮ ಕವಿಗಳು ವಿಶೇಷವಾಗಿ ಅವರು ಹೇಳಿಕೆ ನೀಡಿದರು ಅಂದರೆ ಅದರಲ್ಲಿ ಒಳ ಅರ್ಥ, ಗೂಢಾರ್ಥ ಎಲ್ಲವೂ ಇರುತ್ತೆ. ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗುತ್ತೆ. ಆದರೆ ವ್ಯಾಖ್ಯಾನ ಮಾಡೋರು 1 ತಾಸಿನವರೆಗೆ ಈ ಒಂದು ಹೇಳಿಕೆಯನ್ನು ವ್ಯಾಖ್ಯಾನ ಮಾಡುವಷ್ಟು ಅವಕಾಶಗಳನ್ನು ನಮಗೆ ಕೊಟ್ಟಿರ್ತಾರೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಬಾಯ್.